ಪದದಿಂದ ಮೆರೆದಾಡಿದ ಬಲಿಯನ್ನು ವಾಮನನಾಗಿ ತನ್ನ ಪಾದದಿಂದ ಮೆಟ್ಟಿ ಪಾತಾಳಕ್ಕೆ ಅಂಟಿದವರು ನೀವು. ಇಂತಹ ಮಹಿಮೆ ಮಾಡಿದಂತೆ ನಿಮ್ಮ ಪತ್ನಿಯಾಗಿರುವುದೇ ನನ್ನ ಭಾಗ್ಯವೇ ಸರಿ. ಶ್ರೀ ಲಕ್ಷ್ಮೀನಾರಾಯಣ ಕೃಪಾ ಪೋಷಿತ ಯಕ್ಷಗಾನ ಕಲಾ ಸಂಘ ಶ್ರೀ ಕ್ಷೇತ್ರ ಶಂಕರಪ್ಪನಗೊಳ್ಳು ಮಠ ನಮ್ಮ ದೇವಸ್ಥಾನದಲ್ಲಿ ಕಳೆದ 10 ವರ್ಷಗಳಿಂದ ನಾವು ಈ ಯಕ್ಷಗಾನ ಕಲಾ ಸಂಘವನ್ನು ಪ್ರಾರಂಭ ಮಾಡಿ 2015ನೇ ಇಸ್ವಿ ಡಿಸೆಂಬರ್ 5ರಂದು ಶ್ರೀಯುತ ಬಡಗುತಿಟ್ಟಿನ ಮೇರು ಭಾಗವತರಾದಂತಹ ಸುಬ್ರಹ್ಮಣ್ಯ ಧಾರೇಶ್ವರ ಇವರ ಅಮೃತ ಹಸ್ತದಲ್ಲಿ ಹಾಗೆ ನಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸುಬ್ರಹ್ಮಣ್ಯ ಭಟ್ ಇವರ ಮಾರ್ಗದರ್ಶನದಲ್ಲಿ ಈ ಒಂದು ಸಂಘ ಉದ್ಘಾಟನೆಗೊಂಡು 8 ಜನ ವಿದ್ಯಾರ್ಥಿಗಳಿಂದ ಪ್ರಾರಂಭವಾದಂಥ ನಮ್ಮ ಈ ಸಂಘ ಕಳೆದ 10 ವರ್ಷಗಳಲ್ಲಿ ಹಲವಾರು ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಹೆಜ್ಜೆ ತರಬೇತಿ ಹಾಗೆ ವೇಷಭೂಷಣ ತರಬೇತಿ ಹಾಗೆ ಪ್ರಾಸಾದನದ ತರಬೇತಿಯನ್ನು ನೀಡುತ್ತಾ ಬಂದಿದ್ದೇವೆ. ಹಲವಾರು ವಿದ್ಯಾರ್ಥಿಗಳು ಇಲ್ಲಿ ಕಲಿತು ವೃತ್ತಿಪರ ಮೇಳದಲ್ಲಿ ಈಗ ಕಲಾವಿದರಾಗಿ ದುಡಿಯುತ್ತಿರುವುದು ನಮ್ಮ ಸಂಘಕ್ಕೆ ಹೆಮ್ಮೆಯ ವಿಚಾರ. ಕಳೆದ 10 ವರ್ಷಗಳಿಂದ ನಾವು ಈ ಕಲಾ ಸೇವೆಯನ್ನು ಮಾಡುತ್ತಾ ಈ ವರ್ಷ ದಶಮಾನೋತ್ಸವದ ಒಂದು ಸುಸಂದರ್ಭದಲ್ಲಿ ನಾವಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನವೆಂಬರ್ 14ನೇ ತಾರೀಕು ಇದೇ ಬರುವ ನವೆಂಬರ್ 14ನೇ ತಾರೀಕು ಹೆಜ್ಜೆಗೆಜ್ಜೆ ದಶಮ ಸಂಭ್ರಮ ಎನ್ನುವಂಥ ಒಂದು ವಿಶಿಷ್ಟ ರೀತಿಯಲ್ಲಿ ಯಕ್ಷಗಾನವನ್ನು ಸಂಯೋಜನೆ ಮಾಡಿದ್ದೇವೆ. ದೇವಸ್ಥಾನದ ದೀಪೋತ್ಸವದ ದಿನ ನಮ್ಮ ಸಂಘ ಉದ್ಘಾಟನೆಗೊಂಡು ಕಳೆದ 10 ವರ್ಷಗಳಲ್ಲೂ ಸಹ ನಾವು ದೇವಸ್ಥಾನದ ದೀಪೋತ್ಸವ ದಿನದಂತೆ ವಾರ್ಷಿಕೋತ್ಸವ ಮಾಡಿ ಪ್ರತಿ ವರ್ಷ ಯಕ್ಷಗಾನ ಪ್ರದರ್ಶನವನ್ನು ನೀಡುತ್ತಾ ಬಂದಿರುವುದಲ್ಲದೆ ಸುಮಾರು 60-70 ಪ್ರದರ್ಶನಗಳನ್ನು ಹಲವಾರು ಕಾರ್ಯಕ್ರಮಗಳಲ್ಲಿ ಹೊರಗಡೆ ನಮ್ಮ ದೇವಸ್ಥಾನವನ್ನು ಬಿಟ್ಟು ಹೊರಗಡೆ ನಾವು ಕಾರ್ಯಕ್ರಮವನ್ನು ಮಾಡಿ ಬಂದಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ಉಡುಪಿಯ ರಾಜಾಂಗಣದಲ್ಲಿ ನಮಗೊಂದು ಪ್ರದರ್ಶನ ನೀಡಲು ಅವಕಾಶ ಸಿಕ್ಕಿರುವುದು ನಮ್ಮ ಸಂಘಕ್ಕೆ ಹೆಮ್ಮೆಯ ವಿಚಾರ. ಹಾಗೆ ಈ ವರ್ಷ ಹೆಜ್ಜೆಗೆಜ್ಜೆ ದಶಮ ಸಂಭ್ರಮದ ಅಂಗವಾಗಿ ಬಡಗುತಿಟ್ಟಿನಲ್ಲಿ ಪ್ರಥಮ ಬಾರಿಗೆ ನವೆಂಬರ್ 14ನೇ ತಾರೀಕು 130 ಮಕ್ಕಳು ನಮ್ಮ ಸಂಘದಲ್ಲೇ ಕಲಿತಂತಹ 130 ಮಕ್ಕಳದ್ದು ರಂಗಪ್ರವೇಶವನ್ನು ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದು ಅಲ್ಲದೆ ಯಕ್ಷಗಾನದಲ್ಲಿ ಬರುವಂಥ ಎಲ್ಲ ಪ್ರಾಕಾರಗಳು ಹೂವಿನ ಕೋಲು, ತಾಳಮದ್ದಲೆ, ಪೂರ್ವರಂಗ, ಯಕ್ಷಗಾನ ಪ್ರಸಂಗ, ಹಾಗೆ ಯಕ್ಷಗಾನ ನಾಟ್ಯ ಹಾಸ್ಯ ವೈಭವ, ಹಾಗೆ ತೆಂಕುತಿಟ್ಟಿನ ಯಕ್ಷಗಾನ, ಹಾಗೆ ಕೊನೆಯದಾಗಿ ನಮ್ಮ ಸಂಘದ ಸದಸ್ಯರಿಂದಲೇ ಜೋಡಾಟ ಎಲ್ಲ ಯಕ್ಷಗಾನ ಕಲೆಯ ಎಲ್ಲ ಒಂದು ಪ್ರಾಕಾರಗಳನ್ನು ನಾವು ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇದೇ ಬರುವ ನವೆಂಬರ್ 14 ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 2 ಗಂಟೆ ತನಕ ನಿರಂತರ ಯಕ್ಷಗಾನ ಕಲಾ ಸೇವೆಯನ್ನು ಮಾಡಲಿಕ್ಕೆ ನಮ್ಮ ಸಂಘದ ವಿದ್ಯಾರ್ಥಿಗಳು, ನಮ್ಮ ಸಂಘದ ಗುರುಗಳಾದಂಥ ನವೀನ್ ಕೋಟ, ಹಾಗೆ ನಮ್ಮ ಸಂಘದ ವ್ಯವಸ್ಥಾಪಕರಾದಂತಹ ಪ್ರವೀಣ್ ಬಾಳಿಕೆರೆ ಇವರ ಮುಂದಾಳತ್ವದಲ್ಲಿ ದೇವಸ್ಥಾನದ ಒಂದು ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಮ್ಮ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಿ ತನು ಮನ ಧನದ ಸಹಕಾರದೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಕಲಾಭಿಮಾನಿಗಳಲ್ಲಿ ಭಕ್ತಾಭಿಮಾನಿಗಳಲ್ಲಿ ವಿನಮ್ರಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.